ಮಾನ್ವಿ ತಾಲೂಕಿನ ಎದ್ದೇಳು ಕರ್ನಾಟಕ ಹಾಗೂ ರೈತ ಪ್ರಗತಿಪರ ಮತ್ತು ದಲಿತ ಪರ ಸಂಘಟನೆಗಳ ವತಿಯಿಂದ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಮಾಡಲಾಯಿತು. ದೇವನಹಳ್ಳಿ ತಾಲೂಕಿನ ಚನ್ನರಾಯ ಪಟ್ಟಣದ ರೈತರು 1980 ದಿನಗಳಿಂದ ನಡೆಯುತ್ತಿರುವ ಚನ್ನರಾಯಪಟ್ಟಣದ ಭೂ ಸ್ವಾಧೀನ ವಿರೋಧಿಸಿ ಮಾನ್ವಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಶರಣ ಕುಮಾರ್ ಮುದ್ದಮ್ಗುಡಿ, ಸುಮಾರು ದಿನಗಳಿಂದ ರಾತ್ರಿ ಹಗಲು ಎನ್ನದೆ ರೈತರು ತಮ್ಮ ಜೀವನವನ್ನು ಲೆಕ್ಕಿಸದೆ ಹೋರಾಟ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರ ಗಮನಿಸಬೇಕು. ಚನ್ನರಾಯಪಟ್ಟಣದ ಭೂಮಿ ಫಲವತ್ತಾದ ಕೃಷಿ ಭೂಮಿಯಾಗಿದ್ದು ಸಾವಿರಾರು ಜನ ಅದನ್ನು ನಂಬಿ ಬದುಕುತ್ತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಈ ಭೂಮಿಯನ್ನು ಕಂಪನಿಗಳಿಗೆ ಕೊಡಲು ಒಪ್ಪಿಗೆ ಇಲ್ಲ ಎಂದು ಸ್ಪಷ್ಟವಾಗಿ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ರೈತರ ಕೂಗನ್ನು ಕೇಳಿಸಿಕೊಳ್ಳದೆ ಅಂದಿನ ಬಿಜೆಪಿ ಸರ್ಕಾರ ಈ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಪ್ರಾರಂಭಿಸಿತ್ತು. ಆಗ ಕಾಂಗ್ರೆಸ್ ಪಕ್ಷವು ಇದನ್ನು ವಿರೋಧಿಸಿತ್ತು. ಖುದ್ದು ಹೋರಾಟ ಸ್ಥಳಕ್ಕೆ ಭೇಟಿ ನೀಡಿ ಬೆಂಬಲವನ್ನು ಸಹ ನೀಡಿತ್ತು. ಈಗ ಏಕೆ ಆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲೇಬೇಕು ಎಂದು ಸರ್ಕಾರ ಪಟ್ಟು ಹಿಡಿದಿದೆ ಎಂಬುದು ಅರ್ಥವಾಗುತ್ತಿಲ್ಲ. ಕೂಡಲೇ ಗಮನ ಹರಿಸಿ ಸರ್ಕಾರ ಆದೇಶ ವಾಪಸ್ ಪಡೆಯಬೇಕು ಎಂದರು. ದೇವನಹಳ್ಳಿ ಮತ್ತು ಚನ್ನರಾಯಪಟ್ಟಣದ ಈ ಒಂದು ರೈತರ ಭೂಮಿಯನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ತಕ್ಕಂಥದ್ದನ್ನು ಸರ್ಕಾರದ ಈ ಧೋರಣೆಯನ್ನು ನೇರವಾಗಿ ನಾವು ಖಂಡಿಸ್ತಾ ಇದ್ದೀವಿ. ವಿಶೇಷವಾಗಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಏನು ಹೈಕಮಾಂಡ್ ಇರತಕ್ಕಂಥ ರಾಹುಲ್ ಗಾಂಧಿ ಅವರು ಈ ದೇಶದಲ್ಲಿ ಸಂಪತ್ತು ಸಮನಾಗಿ ಹಂಚಿಕೆ ಆಗಬೇಕಂತಕ್ಕಂಥ ತಮ್ಮ ನಿಲುವು ಏನನ್ನಂಥದ್ದನ್ನು ಕೂಡ ಈ ಕರ್ನಾಟಕ ಸರ್ಕಾರದ ಪರವಾಗಿ ಸ್ಪಷ್ಟೀಕರಣ ಕೊಡಬೇಕು. ಅದರ ಜೊತೆಯಾಗಿ ಇವತ್ತು ಸಿದ್ದರಾಮಯ್ಯನವರು ಈ ರಾಜ್ಯದ ಈ ನಾಡಿನ ದೊರೆ ಅಂತೇಳಿ ಏನು ಕರೆಸಿಕೊಳ್ತಕ್ಕಂಥ ಸಮಾಜವಾದಿ ಪರವಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಏನು ಹಿಂದೆ ಉಳುವವನೇ ಭೂಮಿಯ ಒಡೆಯ ಎಂತಕ್ಕಂಥ ನೀತಿಯನ್ನು ತಂದಿರತಕ್ಕಂಥ ದೇವರಾಜ ಅರಸು ಅವರು ಎಂತಕ್ಕಂಥ ಹೆಸರನ್ನು ಹೇಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಇವತ್ತು ಆಗ್ರಹಿಸ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ದೇವನಹಳ್ಳಿಯ ಹೋರಾಟ ಇದು ದೇವನಹಳ್ಳಿ ಚನ್ನರಾಯಪಟ್ಟಣ ಹೋರಾಟ ಅಲ್ಲ. ಈ ದೇಶದ ರೈತರ, ಈ ದೇಶದ ಅಸ್ಮಿತೆಯ, ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಹೋರಾಟ ಇದು. ಹಾಗಾಗಿ ಇವತ್ತು ಉಳುವನೆ ಭೂಮಿಯ ಒಡೆಯ ಯೋಜನೆ ತಂದಿರತಕ್ಕಂಥ ದೇವರಾಜ ಅರಸು ಅವರು ಇವತ್ತು ಒಂದು ಕಡೆ ಭೂಮಿಯನ್ನು ಕಿತ್ತುಕೊಳ್ತಕ್ಕಂಥ ಈ ಒಂದು ಪ್ರಕ್ರಿಯೆ ನಿಜವಾಗ್ಲೂ ಕೂಡ ಇದು ನೇರವಾಗಿ ನಾವು ಖಂಡಾತುಂಡವಾಗಿ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಈ ಮೂಲಕವಾಗಿ ಈ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಸರ್ಕಾರಗಳು ಇತಿಹಾಸದಲ್ಲಿ ಉಳಿದಿರ್ತಕ್ಕಂಥ ಇತಿಹಾಸನೇ ಇಲ್ಲ. ಹಾಗಾಗಿ ರೈತ ವಿರೋಧಿ ಸರ್ಕಾರಗಳನ್ನು ಮುಂದಿನ ದಿನದಲ್ಲಿ ತಕ್ಕ ಪಾಠಗಳನ್ನು ನಾವು ಕಲಿಸ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ನಾವು ಕೊಡಲಿಕ್ಕೆ ಬಯಸ್ತೇವೆ. ಹಾಗಾಗಿ ನಾಳೆ ದಿನ ನಾವು ಈ ಒಂದು ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನೀಡತಕ್ಕಂಥ ಹೋರಾಟದಲ್ಲಿ ಈ ಜಿಲ್ಲೆಯಿಂದ ನೂರಾರು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಗ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ. ಹಾಗಾಗಿ ಈ ಕೂಡಲೇ ಸರ್ಕಾರ ಗಮನ ಹರಿಸಿ ರೈತರಿಗೆ ಭೂ ಸ್ವಾಧೀನ ಮಾಡಿಕೊಂಡಿರ್ತಕ್ಕಂಥದ್ದನ್ನು ಈ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ರೈತರ ನಾಳಿನ ಸಭೆ ಇದೆ, ಅದರಲ್ಲಿ ಒಳ್ಳೆಯ ಅಭಿಪ್ರಾಯವನ್ನು ತಿಳಿಸಬೇಕು ರೈತ ಪರವಾಗಿ ಎಂತಕ್ಕಂಥದ್ದನ್ನು ನಾವು ಈ ಮೂಲಕ ವಿನಂತಿ ಮಾಡಿಕೊಳ್ತೇವೆ. ಮೊಟ್ಟ ಮೊದಲನೇದಾಗಿ ನನ್ನ ಮಾಧ್ಯಮ ಮಿತ್ರರಿಗೆಲ್ಲರಿಗೆ ನನ್ನ ನಮಸ್ಕಾರಗಳು. ನಾವು ಇವತ್ತಿನ ದಿನ ದೇವನಹಳ್ಳಿಯಲ್ಲಿ ನಡೀತಿರತಕ್ಕಂಥ ರೈತರ ಮೇಲಿನ ದೌರ್ಜನ್ಯ ಮತ್ತು ಅವರ ಭೂಮಿಯ ಒತ್ತುವರಿಯನ್ನು ಖಂಡಿಸಿ ಅವರ ಪರ ನಾವು ಇದ್ದೀವಿ, ಎಲ್ಲ ಪ್ರತಿಯೊಬ್ಬರ ರೈತರ ಪರ ನಿಮ್ಮ ಪರ ಇದ್ದೀವಿ ಅಂತ ಒಂದು ಅವರಿಗೆ ಸಪೋರ್ಟನ್ನು ಕೊಡೋದಕ್ಕಾಗಿ ಬಂದಿದ್ದೀವಿ. ಮತ್ತು ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯಿಂದ ಇವತ್ತಿನ ದಿನ ನಾವೆಲ್ಲ ಒಂದು 100 ರಿಂದ 200 ಜನ ರೈತರು ಅವ್ರ ಹೋರಾಟದಲ್ಲಿ ಭಾಗಿಯಾಗಿ ಕೂಡ ಇವತ್ತು ನೈಟ್ ನಾವು ಬೆಂಗಳೂರಿಗೆ ಓಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾವು ಬೆಳೀತಕ್ಕಂಥ ಬೆಳೆದ ಭೂಮಿನ ನಾವು ರೈತರಿಗೆ ಇದು ಗೌರ್ಮೆಂಟಿಗೆ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಕೊಡುವುದಿಲ್ಲ. ಅವರು ಈ ಹೋರಾಟನ ತಮ್ಮ ಏನು ಆದೇಶ ಮಾಡಿದ್ದಾರೆ ಅದನ್ನು ವಾಪಸ್ ತಗೊಳ್ಳೋವರೆಗೂ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯೋ ಮಾತೇ ಇಲ್ಲ. ಇನ್ನು ಏನು ನಾಳೆ ದಿನ ತಮ್ಮ ಸಭೆಯಲ್ಲಿ ಮೀಟಿಂಗ್ನಲ್ಲಿ ಈ ಮಾಹಿತಿನ ವಾಪಸ್ ತಗೊಳ್ಳಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಹೋರಾಟ ಮಾಡಿ ಪ್ರತಿಯೊಬ್ಬ ಕರ್ನಾಟಕದಾದ್ಯಂತ ಪ್ರತಿಯೊಬ್ಬ ರೈತರು ಈ ಹೋರಾಟದಲ್ಲಿ ಭಾಗವಹಿಸಿ, ಯಾಕಂದ್ರಪ್ಪ ಅಂದರೆ ಇದು ಖಾಲಿ ದೇವನಹಳ್ಳಿದು ಮಾತ್ರ ಅಲ್ಲ ಈ ಪ್ರಾಬ್ಲಮ್, ಪ್ರತಿಯೊಬ್ಬ ರೈತರದ್ದು ಏನು ಮುಂದಿನ ದಿನಗಳಲ್ಲಿ ನಮಗೂ ಈ ಪರಿಸ್ಥಿತಿ ಬರ್ಬೋದು. ನಾವು ಅವರ ಬೆಂಬಲಕ್ಕಾಗಿ ಇವತ್ತಿನ ದಿನ ನಿಲ್ಲೋಣ ಅಂತೇಳಿ ಈ ಮೂಲಕ ತಮ್ಮೆಲ್ಲರಿಗೂ ಕರೆ ಕೊಡ್ತಾ ಇದ್ದೀನಿ. ಇವತ್ತು ರಾಜ್ಯದಾದ್ಯಂತ ಹೋರಾಟದ ಕಿಚ್ಚನ್ನು ತೀವ್ರವಾಗಿ ಪಡೆಯುತ್ತಿರುವಂತಹ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯಲ್ಲಿ ಇವತ್ತು ಸುಮಾರು 13 ಹಳ್ಳಿಗಳ 800 ಕುಟುಂಬಗಳ 1777 ಇವತ್ತು ಎಕರೆ ಬಲವಂತದ ಭೂಸ್ವಾಧೀನ
ಕಾಯ್ದೆಯನ್ನು ಬಲವಂತದ ಭೂಸ್ವಾಧೀನ ಪ್ರಕ್ರಿಯೆಯನ್ನು ಇವತ್ತಿನ ಸರ್ಕಾರ ಆರಂಭಿಸಿದೆಯಲ್ಲ, ಸರ್ಕಾರ ಈ ಕೂಡಲೇ ಅದನ್ನು ರದ್ದುಗೊಳಿಸಬೇಕು. ಅಲ್ಲಿರುವಂಥ ರೈತರಿಗೆ ಭೂಮಿಯನ್ನು ವಾಪಸ್ ಕೊಡಬೇಕು ಅನ್ನುವಂಥದ್ದನ್ನು ಒತ್ತಾಯಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೇವೆ. ಇವತ್ತು ಉಳುವವನೇ ಭೂಮಿಯ ಒಡೆಯ ಅಂತ ಸರ್ಕಾರ ಹೇಳ್ಕಂತ ಇವತ್ತು ಕೃಷಿಗೆ ನಾವು ಉತ್ತೇಜನ ಕೊಡ್ತಾ ಇದ್ದೀವಿ ಅಂತ ಹೇಳ್ಕಂತ ಇವತ್ತು ಫಲವತ್ತಾಗಿರುವಂಥ ಭೂಮಿಯನ್ನು, ಫಲವತ್ತಾಗಿರುವಂಥ ಚಿನ್ನದ ಬೆಲೆ ಇರುವಂಥ ಚಿನ್ನವನ್ನು ಬೆಳೆಯುವಂಥ ಭೂಮಿಯನ್ನು ಇವತ್ತು KIDBSನಲ್ಲಿ ಸರ್ಕಾರ ಇವತ್ತು ಒತ್ತುವರಿ ಮಾಡಿಕೊಂಡು ಅಲ್ಲಿರುವಂಥ ರೈತರ ಬಾಳಿಗೆ, ರೈತರ ಬದುಕಿಗೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ. ಅದಕ್ಕೆ ಇವತ್ತು ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ದೇವನಹಳ್ಳಿಯ ಇಡೀ ಅಲ್ಲಿರುವಂಥ 800 ಕುಟುಂಬಗಳ ರೈತರ ಜೊತೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ರೈತರಿದ್ದಾರೆ, ಪ್ರಗತಿಪರ ಸಂಘಟನೆಗಳಿದ್ದಾವೆ. ನಾವೆಲ್ಲರೂ ಒಂದಾಗಿ ಹೋರಾಟವನ್ನು ಮಾಡಿ ಸರ್ಕಾರವನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅದಕ್ಕೆ ಈ ನಿಲುವನ್ನು ಸ್ಥಗಿತಗೊಳಿಸಿ ರೈತರ ಜೊತೆ ಇವತ್ತು ಆ ಒಂದು ಕಾಯ್ದೆ ಏನಿದೆಯಲ್ಲ, ಅವರ ಭೂಮಿಯನ್ನು ಬಲವಂತವಾಗಿ ಏನು ಸ್ವಾಧೀನಪಡಿಸ್ಕೊಂಡಿದ್ದೀರಿ ಅದನ್ನು ತೆರವುಗೊಳಿಸಬೇಕು. ಆಮೇಲೆ ಕಾಯ್ದೆಯ ಪ್ರಕಾರ ಸುಮಾರು 80% ಜನರು ಭೂಮಿಯನ್ನು ಕೊಡೋಕೆ ಒಪ್ಪಿಲ್ಲ ಅಂತಂದ್ರೆ ಆ ಭೂಮಿಯನ್ನು ಅವರಿಗೆ, ರೈತರಿಗೆ ಕೊಡಬೇಕಂತ ಕಾಯ್ದೆಗಳಿದ್ದಾವೆ. ಈ ಕಾಯ್ದೆಗಳ ಬಗ್ಗೆ ಸರ್ಕಾರಕ್ಕೆ ಪ್ರಜ್ಞೆ ಇಲ್ಲ ಅನಿಸುತ್ತೆ. ಅದಕ್ಕೆ ಇವೆಲ್ಲವನ್ನ ನೋಡಿಕೊಂಡು ಇವತ್ತು ಅಲ್ಲಿರುವಂಥ ರೈತರಿಗೆ ನ್ಯಾಯ ಒದಗಿಸಿಕೊಡ್ಬೇಕನ್ನುವಂಥದ್ದು ನಮ್ಮೆಲ್ಲರ ಒತ್ತಾಸೆ ಆಗಿದೆ. ಇದೇ ಸಂದರ್ಭದಲ್ಲಿ ಅನ್ನದಾತ ರೈತ ಸಂಘ ಜಿಲ್ಲಾಧ್ಯಕ್ಷ ನಾಗನಗೌಡ, ದುರ್ಗಪ್ಪ ತಡಕಲ್, ಮಾರಪ್ಪ ಹರವಿ, ಜನಶಕ್ತಿ, ರಾಮನಗೌಡ, ಕರಾಬದ್ದಿನ್ನಿ ಉಪಸ್ಥಿತರಿದ್ದರು. ವರದಿ ಸೈಯದ್ ಖಾದರ ಬಾಷಾ, TV20 ಕನ್ನಡ ನ್ಯೂಸ್, ಮಾನ್ವೆ.